ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಪಿ ಎಸ್ ಟಿ ಸ್ಪರ್ಧಾರ್ಥಿಗಳು ಸರ್ ಈ ಬಾರಿ ಪಿ ಎಸ್ ಟಿ ಗೆ ಎಷ್ಟು ಪೈಪೋಟಿ ಇರಲಿದೆ, ಸೊ ಬಹಳಷ್ಟು ಜನ ಹೇಳ್ತಿದ್ದಾರೆ 1 ಲಕ್ಷಕ್ಕೂ ಹೆಚ್ಚಿನ ಜನ ಅರ್ಹರಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಈ ಕೆ ಟಿ ಟಿ ಸಿ ಟಿ ಟಿ ಆಧಾರಿತವಾಗಿ ಸೊ ಎಷ್ಟು ಜನ ಈ ಸಲ ಈ ಒಂದು ಪಿ ಎಸ್ ಟಿ ಹುದ್ದೆಗೆ ಅರ್ಹರಿದ್ದಾರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಬೋದು, ಸೊ ಎಷ್ಟೆಲ್ಲ ಪೈಪೋಟಿ ಇರುತ್ತೆ, ಸೊ ಒಟ್ಟಾರೆಯಾಗಿ ಎಲ್ಲಾ ದತ್ತಾಂಶವನ್ನು ನೀವು ನೋಡ್ಬೋದು. ಸೊ ಪೇಪರ್ 1 ಅಲ್ಲಿ ಇದುವರೆಗೂ ಅಪ್ಲೈ ಆಗಿರುವಂತ ಇದುವರೆಗೂ ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ 2025 ಸೇರಿಸ್ಕೊಂಡು ಎಷ್ಟು ಜನ ಅಪಿಯರ್ ಆಗಿದ್ದಾರೆ, ಜೊತೆಗೆ ನ್ಯಾಷನಲ್ ಸಿಟಿಇಟಿ ನಮ್ಮ ಒಂದು ಸಿಟಿಇಟಿಗೆ ಸಂಬಂಧಿಸಿದ ನೋಡಿ, ನಮ್ಮ ಕೇವಲ ಕೆಟಿಟಿ ಅಷ್ಟೇ ಅಲ್ಲ, ಸಿಟಿಇಟಿಗೆ ಯಾರೆಲ್ಲ ಸಂಬಂಧಪಟ್ಟಿರ್ತಾರೋ, ಯಾರೆಲ್ಲ ಎಕ್ಸಾಮ್ ಬರ್ದಿರ್ತಾರೋ ಅವರು ಸಹ ಎಲಿಜಿಬಲ್. ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗ ಕೊನೆಯಲ್ಲಿ ಈ ಕಡೆ ರೆಡ್ ಮಾರ್ಕ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ ಎಸ್ಟಿಮೇಟೆಡ್ ಸೆಲೆಕ್ಷನ್. ಸೊ ನಾವು ಫಾರ್ ಎಕ್ಸಾಂಪಲ್ ಕೆಟಿಇಟಿ ಒಂದು ವರ್ಷದಲ್ಲಿ ಎಷ್ಟೋ ಒಂದಷ್ಟು ಇಡೀ ದೇಶದಾದ್ಯಂತ ಬರೀತಾರೆ. ಅದರಲ್ಲಿ ಕೇವಲ 2% ಅನ್ನ ಮಾತ್ರ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. 2% ಚೂಸ್ ಮಾಡ್ಕೊಂಡ್ರು ನಮ್ಮ ಒಂದು ಪೇಪರ್ 1 ಅಲ್ಲಿ ಇರುವಂತಹ ಸ್ಪರ್ಧಾರ್ಥಿಗಳು ಎಷ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಈಗಾಗಲೇ 2015ರಲ್ಲಿ ಪಿ ಎಚ್ ಡಿ ಕಲ್ಪರ್ ಆಗಿದ್ದು, ಅವಾಗ ಪಿ ಎಚ್ ಡಿ ಕಲ್ಪರ್ ಆದಾಗ ಎಷ್ಟು ಪೋಸ್ಟ್ ಇತ್ತು, ಸೊ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಜನ ಸೆಲೆಕ್ಟ್ ಆಗಿರ್ತಾರೆ, ಆ ಸೆಲೆಕ್ಟ್ ಆಗಿರೋರಲ್ಲೂ ಸಹ ನಮ್ಗೆ ಏನಾಗುತ್ತೆ, ಆ ಪೋಸ್ಟ್ ಕಡಿಮೆ ಆಗುತ್ತೆ. ಸೊ ನೀನು ಸ್ಪರ್ಧಾರ್ಥಿಗಳಾಗಿರುವಂತರು. ಸೊ ಒಟ್ಟಾರೆ ಈ ಕೆ ಟಿ ಟಿ ಸಿ ಟಿ ಟಿ ಅಭ್ಯರ್ಥಿಗಳೆಷ್ಟು, ಇವರೆಲ್ಲರೂ ನಮ್ಗೆ ಕಾಂಪಿಟೇಟ್ ಆಗಿರ್ತಾರ? ಇಲ್ಲ. ಆದ್ರೆ ಕೆಲವೊಂದಿಷ್ಟು ಕಾರಣಗಳಿದಾವೆ, ವಯೋಮಿತಿ ಆಗಿರ್ಬೋದು, ಬಡ್ತಿ ಪಡೆಯೋಕ್ಕಾಗಿರ್ಬೋದು, ಈಗಾಗಲೇ ಶಿಕ್ಷಕರು ಕೆಲವೊಂದಿಷ್ಟು ಜನ ಬರ್ದಿರ್ತಾರೆ, ಈಗಾಗಲೇ ಜಾಬ್ ಅಲ್ಲಿ ಇರೋರು ಕೆಲವೊಬ್ರು ಬರ್ದಿರ್ತಾರೆ. ಎಷ್ಟೆಲ್ಲ ಸ್ಪರ್ಧಾರ್ಥಿಗಳು ಮೈನಸ್ ಆಗ್ತಾರೆ, ಎಷ್ಟು ಸ್ಪರ್ಧಾರ್ಥಿಗಳು ಇದರಲ್ಲಿ ಹುದ್ದೆಗೆ ಅರ್ಹರಾಗ್ತಾರೆ, ಜೊತೆಗೆ ನಿಮಗೆ ಈ ಸಲ ಚಾನ್ಸಸ್ ಅನ್ನುವಂಥದ್ದು ಹೇಗಿದೆ ಅನ್ನುವಂಥದ್ದು ಬಗ್ಗೆ ಎಲ್ಲರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಮತ್ತೆ ಈ ಕಾನ್ಸೆಪ್ಟ್ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋದಾದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ನಾನು ಬಹಳಷ್ಟು ಕಡೆಯಿಂದ ದತ್ತಾಂಶವನ್ನು ಸಂಗ್ರಹಣೆ ಮಾಡಿದ್ದೀನಿ. ಸೊ ಇದು ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಒಂದು ಲೈಕ್ ನೀಡಿ. ಸೊ ಜೊತೆಗೆ ನಿಮ್ಮ ಕಮೆಂಟ್ ಸೆಕ್ಷನ್ ರೈಟ್ ಗೆ ಮೂವ್ ಮಾಡಿದ್ರೆ ನಿಮಗೆ ಐಪೆನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸೊ ವಿಡಿಯೋನ ಹೈಪ್ ಮಾಡಿ ಸ್ನೇಹಿತರೆ. ನಾವಿನ ಹೆಚ್ಚು ತಡ ಮಾಡಿದೆ. ಸೊ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ. ನೋಡಿ, ಒಟ್ಟಾರೆಯಾಗಿ ನಿಮಗೆ ಈ ಒಂದು ನಮ್ಮ ಮೊದಲಿಗೆ ನಾನು ಕೆ ಟಿ ಟಿ ದತ್ತಾಂಶವನ್ನು ನಾನು ಪರಿಶೀಲನೆ ಅನಾಲಿಸಿಸ್ ಮಾಡ್ತೀನಿ. ಸೊ ಫಸ್ಟ್ ಗೆ ನೀವು ಇಲ್ಲಿ ಗಮನಿಸಬಹುದು, 2014ರಲ್ಲಿ ಕ್ವಾಲಿಫೈಡ್ ಆಗಿರೋರು ಅಪಿಯರ್ಡ್ ಎಷ್ಟಾದ್ರೂ ಆಗಿರ್ಲಿ, ನಮ್ಗೆ ಅಪಿಯರ್ಡ್ ಆಗಿರುವಂತದ್ದು ಸರಿಸುಮಾರಾಗಿ 1,80,000 ಜನ ಅಪಿಯರ್ಡ್ ಆಗಿದ್ರೆ, ಸೊ ಕ್ವಾಲಿಫೈ ಆಗಿರೋದು ಕೇವಲ 3,500 ಜನ ಅಷ್ಟೇ. ಇನ್ನು ಅದೇ 2015ರಲ್ಲಿ ನಾವು ಗಮನಿಸಿದೀವಿ ಅಂತಂದ್ರೆ, 2015ರಲ್ಲಿ ನಮ್ಗೆ 34,000 ಜನ ಪಾಸ್ ಆಗ್ತಾರೆ. ಯಾಕಂದ್ರೆ 2014ರಲ್ಲಿ ನಮ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಟಿ ಟಿ ಬಗ್ಗೆ. 2015ರಲ್ಲಿ ಏನಾಗುತ್ತೆ, ಸೊ ಎಲ್ಲರೂ ಕ್ವಾಲಿಫೈ ಆಗ್ತಾರೆ. 34,979 ಜನನು ಕ್ವಾಲಿಫೈ ಆಗ್ತಾರೆ. ಅಲ್ಲಿಗೆ ಆಲ್ಮೋಸ್ಟ್ 38,000 ಜನ ಕ್ವಾಲಿಫೈ ಆಗಿರ್ತಾರೆ. 2015ರಲ್ಲಿ ಒಂದ್ಸಲ ಶಿಕ್ಷಕರ ನೇಮಕಾತಿ ಆಗುತ್ತೆ. ಅಲ್ಲಿ ಆಲ್ಮೋಸ್ಟ್ 2,500 ಜನ ಏನು ಸೆಲೆಕ್ಟ್ ಆಗ್ತಾರೆ ಪಿ ಎಚ್ ಡಿ ಗೆ ಸಂಬಂಧಿಸಿದಂತೆ. ಅದ್ರ ಬಗ್ಗೆ ನಾನು ಮುಂದೆ ಮಾಹಿತಿ ಕೊಡ್ತೀನಿ. ಸೊ ಈ ಒಟ್ಟಾರೆಯಾಗಿ ಎಲ್ಲಾ ವರ್ಷಗಳಲ್ಲೂ ಅವರು ಕಂಪ್ಲೀಟ್ ಮಾಡ್ಕೊಂಡಾಗ, ಸೊ ಜೊತೆಗೆ ಈ ವರ್ಷ 79,345 ಜನ ಅಪ್ಲೈ ಮಾಡಿದ್ರು. ಸೊ ಅದರಲ್ಲಿ ಪಾಸ್ ಆಗಿದ್ದಂಥದ್ದು 29,377 ಜನ ಈ ಸಲ ಪೇಪರ್ 1 ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇದುವರೆಗೂ ಬರ್ದಿರುವಂತದ್ರಲ್ಲಿ ಎಷ್ಟು ಬರ್ದಿದ್ದಾರೆ, ಒಟ್ಟಾರೆಗೆ 10 ಲಕ್ಷ, ಆಲ್ಮೋಸ್ಟ್ 11 ಲಕ್ಷ ಜನ ಎಕ್ಸಾಮ್ಸ್ ಅನ್ನ ಬರ್ದಿದ್ರೆ, ಅದರಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ಕೊಂಡಿರುವಂತವ್ರು ಎಷ್ಟು ಜನ ಇದ್ದಾರೆ, 1,38,856 ಜನ ಇದ್ದಾರೆ. ನೋಡಿ, ಇದರಲ್ಲಿ ಬಹಳಷ್ಟು ಜನ ರಿಪೀಟೆಡ್ ಆಗಿ ಬರ್ದಿರ್ತಾರೆ, ಬಹಳಷ್ಟು ಜನ ಏನ್ ಮಾಡಿರ್ತಾರೆ, ಸೊ ಇಲ್ಲ ಜಸ್ಟ್ ಸ್ಕೋರ್ ಜಾಸ್ತಿ ಮಾಡ್ಕೊಳಕೋಸ್ಕರ ಬರ್ದಿರ್ತಾರೆ. ಸೊ ಆ ಕಾರಣಗಳೆಲ್ಲ ಮುಂದೆ ಹೇಳ್ತೀನಿ, ಎಷ್ಟು ಜನ ಇದರಲ್ಲಿ ಮೈನಸ್ ಆಗ್ತಾರೆ ಅಂತದನ್ನ ಕಂಪ್ಲೀಟ್ ಆಗಿ ಮಾಹಿತಿ ಹೇಳ್ತೀನಿ. ಜಸ್ಟ್ ಆಗಿ ಮುಂದೆ ಫಾಲೋ ಮಾಡಿ. ಈಗ ಇದಿಷ್ಟು ನಾನು ಮಾತಾಡಿದಂತ 1,38,856 ಮಾತಾಡಿದಂಥದ್ದು ಕೆ ಟಿ ಟಿ ಬಗ್ಗೆ. ಹಾಗೆ ನಮ್ಮ ಕೆ ಟಿ ಟಿಯಲ್ಲಿ ಹೇಗೆ ಎಲಿಜಿಬಲ್ ಇರ್ತಾರೋ ಅದೇ ರೀತಿ ಸಿ ಟಿ ಟಿ ಬರೆದು ಪೇಪರ್ 1 ಬರೆದು ಅವರು ಎಲಿಜಿಬಲ್ ಇರ್ತಾರೆ. ಅವರು ಸಹ ನಿಮ್ಮ ಈ ಸಲ ಪಿ ಎಚ್ ಡಿ ಗೆ ಅರ್ಹರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಈ ದತ್ತಾಂಶವನ್ನ 2015 ತಗೊಂಡಿದ್ದೀನಿ. ಮತ್ತೆ ನಮ್ಗೆ ಈ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ನಮ್ಗೆ ಈ ಒಂದು ಸಿ ಟಿ ಟಿಯಲ್ಲಿ ಗೊತ್ತಾಗೋದಿಲ್ಲ. ಸೊ ನಾನಿಲ್ಲಿ ಏನ್ ಮಾಡಿದೀನಿ, ಅಂದಾಜಿಗಾಗಿ ಫಾರ್ ಎಕ್ಸಾಂಪಲ್ ಈಗ ಈ ವರ್ಷನೇ ತಗೊಳ್ಳಿ. ಈ ವರ್ಷ ನಮ್ಮಲ್ಲಿ ನಮ್ಮ ಒಂದು ಇಡೀ ದೇಶದಲ್ಲಿ 10,65,410 ಜನ ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿದ್ರು ಪೇಪರ್ 1ಗೆ. ಸೊ ಇಲ್ಲಿ ಪಾಸ್ ಆಗಿದ್ದಂಥವ್ರು ಎಷ್ಟು ಜನ, 3,05,500 ಲಕ್ಷ. ಸೊ ಇಲ್ಲಿ ಮೇನ್ ರೀಸನ್ ಏನಿದೆ, ಈ ಸಲ ಆಲ್ಮೋಸ್ಟ್ ಈ ನಮ್ಮ ಒಂದು ಇಡೀ ಭಾರತದಾದ್ಯಂತ ಟಿ ಟಿ ಎನ್ನುವಂಥದ್ದನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಎನ್ನುವಂತ ಒಂದು ನಿಯಮ ಬಂದಿರೋದ್ರಿಂದ, ಸೊ ಅವಾಗ ಅಪಿಯರ್ ಆಗಿರೋದು ಜಾಸ್ತಿ ಇರ್ಬೋದು. ಅಪಿಯರ್ ಆಗಿರೋರು ಜಾಸ್ತಿ ಇತ್ತು, ಬರ್ದಿರೋರು ಜಾಸ್ತಿ ಇತ್ತು. ನಾನು ಅದ್ರಲ್ಲಿ ಏನ್ ಮಾಡಿದೀನಿ, ನಮ್ಮ ರಾಜ್ಯದಲ್ಲಿ ಕೇವಲ ಒಂದು 2% ಅಷ್ಟೇ ನಾನು ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ನಮ್ಮ 2% ನಾನು ಈ 3,58,000ದಲ್ಲಿ ನಾನು 2% ತಗೊಂಡ್ರು 7,179 ಜನ ಇಲ್ಲಿ ನಮ್ಮ ಪೇಪರ್ 1 ಕ್ಲಿಯರ್ ಮಾಡಿರ್ತಾರೆ. ಜಸ್ಟ್ ನಾನಿಲ್ಲಿ 2% ಮಾತ್ರ ತಗೊಳ್ತಾ ಇದ್ದೀನಿ. ಅದು ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಸೊ ಈಗ ನಾನು ಲೆಕ್ಕಾಚಾರ ಮಾಡ್ಕೊಳ್ತಾ ಹೋದಾಗ, ಸೊ 2024ರಲ್ಲೂ ಅಷ್ಟೇ, ಸೊ 1,38,000 ಜನ ಆಲ್ ಓವರ್ ಇಂಡಿಯಾ ಪಾಸ್ ಆಗಿದ್ರು. ನಾವು ಕರ್ನಾಟಕದಲ್ಲಿ 2% ತಗೊಂಡ್ರು
2768 ಜನ ಅಂತ ಬರೀಬೋದು. ಸರ್ ಯಾಕೆ ಕರ್ನಾಟಕದಲ್ಲಿ ಕೇವಲ 2% ತಗೊಳ್ತಾ ಇದೀವಿ ಅಂತಂದ್ರೆ, ಬಹಳಷ್ಟು ಜನ ಸಿಟಿಟಿ ಅನ್ನುವಂಥದ್ದನ್ನ ಬರೆಯೋದೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಎಸ್ಪೆಷಲಿ ಪೇಪರ್ 1 ಬರೆದ್ರು ಪೇಪರ್ 2 ಬರೆದ್ರು ಪೇಪರ್ 1 ಬರೆಯೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಬಹಳಷ್ಟು ಕಡಿಮೆ ಪರ್ಸೆಂಟ್ ತಗೊಂಡಿದ್ದೀನಿ. ಸೊ ಈಗ ಒಟ್ಟಾರೆಯಾಗಿ ನಾನು 2015ರಿಂದ ಮಾಹಿತಿನ ಸಂಗ್ರಹಿಸಿದಾಗ, ಸೊ ಆಲ್ ಓವರ್ ಇಂಡಿಯಾದಲ್ಲಿ 1,99,000 ಜನ, ಅಂದ್ರೆ 1,01,00,000 ಜನ ಎಕ್ಸಾಮ್ ನ ಬರೆದಿದ್ದಾರೆ. ಅದರಲ್ಲಿ 27 ಲಕ್ಷ ಜನ ಪಾಸ್ ಆಗಿದ್ದಾರೆ. ನಾವು ಅದರಲ್ಲಿ ಒಂದ್ 2% ಅಂತ ತಗೊಂಡಾಗ ನಮ್ಮ ಇದರಲ್ಲಿ ಗ್ರಾಂಡ್ ಟೋಟಲ್ ಆಗಿ ನಮ್ಗೆ 55,000 ಜನ ನಮ್ಗೆ ಇಲ್ಲಿ ಸಿಗ್ತಾರೆ. ನೋಡಿ, ಇಲ್ಲೂ ಮತ್ತೆ ಮೈನಸ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಇವ್ರು ಕರ್ನಾಟಕ ಎಕ್ಸಾಮ್ಸ್ಗೆ ಕಾಯ್ತಾ ಇರಲ್ಲ ಇವರು. ಇವ್ರು ಈಗಾಗಲೇ ಏನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನಿರ್ತಾವೋ ಅವಾಗೆಲ್ಲ ಅದರಲ್ಲೆಲ್ಲ ಅಪ್ಲೈ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಈಗ ಮುಂದೆ ಮಾಹಿತಿ ತಿಳಿಸ್ತೀನಿ. ಫಸ್ಟ್ ದತ್ತಾಂಶ ತಿಳ್ಕೊಳ್ಳಿ ಎಷ್ಟು ಜನ ಇರ್ಬೋದು ಎನ್ನುವಂಥದ್ದು. ಸೊ ಇಲ್ಲಿ ನೋಡಿ, ದೀಸ್ ಆರ್ ದ ಎಸ್ಟಿಮೇಟ್ ನಂಬರ್ಸ್. ನಾನು ಇಲ್ಲಿ ಕೇಳ್ತಿರೋಂಥದ್ದು ಈಗ ನೋಡಿ, ಈಗ ನಾನು ಕರ್ನಾಟಕದ ಹೇಳಿದೆ 1,38,850 ಅಂತ. ಇದು ಪರ್ಟಿಕ್ಯುಲರ್ ನಂಬರ್ ಇಷ್ಟೇ ಇದೆ, ಇದು ಬಿಟ್ಟು ಜಾಸ್ತಿ ಜನ ಇಲ್ಲ. ಆದ್ರೆ ಸಿಟಿಟಿಲಿ ಆ ರೀತಿ ಹೇಳಕ್ಕಾಗೋದಿಲ್ಲ. ಸೊ ಸ್ವಲ್ಪ ಏರುಪೇರ್ ಆಗ್ಬೋದು, 5,000 ಜಾಸ್ತಿ ಆಗ್ಬೋದು, 5,000 ಕಡಿಮೆ ಆಗ್ಬೋದು. ಕರ್ನಾಟಕ ಸೆಲೆಕ್ಷನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ 2% ಆಫ್ ಎ ಪೇಪರ್ 1 ಕ್ಲಿಯರ್ ಕ್ಯಾಂಡಿಡೇಟ್ಸ್. ಇಲ್ಲಿ 2% ಅಷ್ಟೇ ಅವ್ರನ್ನ ಪರಿಗಣನೆ ಮಾಡಿದ್ದೀನಿ ಅಷ್ಟೇ. ನನಗೆ ಇವಾಗ KTD CTD ದತ್ತಾಂಶನ ವಿಶ್ಲೇಷಣೆ ಮಾಡಿದೆ. ಈಗ ನಾವೇನ್ ಮಾಡೋಣ, ಇದರಲ್ಲಿ ಎಷ್ಟು ಜನ ಮೈನಸ್ ಆಗ್ತಾರೆ. ಸೊ ಮೈನಸ್ ಹೇಗೆ ಆಗ್ತಾರೆ? ಫಸ್ಟ್ ಆಫ್ ಆಲ್ ಒಂದು ರಿಕ್ರೂಟ್ಮೆಂಟ್ ಆಗ್ಬೇಕು. ಸೊ ನಾನೀಗ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ. ಕರ್ನಾಟಕದಲ್ಲಿ PSC ರಿಕ್ರೂಟ್ಮೆಂಟ್ ಆಗಿರೋದು ಯಾವಾಗ? 2015ರಲ್ಲಿ. ಅದರ ಪ್ರಕಾರ, ಸೊ 2015ರಲ್ಲಿ ನಾನು ಮಾಹಿತಿ ಸಂಗ್ರಹಿಸಿದ ಪ್ರಕಾರ, ಆಗ ಆಲ್ಮೋಸ್ಟ್ 9,500 ಪೋಸ್ಟ್ ಏನು ಕಾಲ್ಫರ್ ಮಾಡ್ತಾರೆ. ಈ ಕಡೆ ಇದೆ ನೋಡಿ ನಿಮ್ಗೆ 9,511 ಪೋಸ್ಟ್ ಆಲ್ಮೋಸ್ಟ್ ಕಾಲ್ಫರ್ ಮಾಡ್ತಾರೆ. ಅದರಲ್ಲಿ GPT 7,000 ಪೋಸ್ಟ್ ಅಪ್ರಾಕ್ಸಿಮೇಟ್ಲಿ ಕಾಲ್ಫರ್ ಮಾಡಿರ್ತಾರೆ. PSTಗೆ 2,511 ಪೋಸ್ಟ್ ಕಾಲ್ಫರ್ ಮಾಡಿರ್ತಾರೆ. 2,511 ಪೋಸ್ಟ್ ಕಂಪ್ಲೀಟ್ ಫಿಲ್ ಆಗುತ್ತೆ. ಟೋಟಲ್ 9,500 ಪೋಸ್ಟ್ ಕಾಲ್ಫರ್ ಆಗಿರುತ್ತೆ. ಅಂದ್ರೆ ಇದ್ರ ಅರ್ಥ ಏನು? ಸೊ 2,500 ಜನ ಇಲ್ಲಿ ಕಡಿಮೆ ಆದ್ರು ಅಂತ ಅರ್ಥ. ಹಾಗಾದ್ರೆ ಈಗ ನಾವು ಒಟ್ಟಾರೆ ಏನೆಲ್ಲ ಮಾಹಿತಿನ ಸಂಗ್ರಹಣೆ ಮಾಡಿದೀವೋ ಅದ್ರ ಬಗ್ಗೆ ನಾವೀಗ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಒಟ್ಟಾರೆ ಈಗ ನೀವು ಗಮನಿಸಿ ನೋಡಿ, KTTಗೆ ಸಂಬಂಧಿಸಿದಂತೆ KTTಯಲ್ಲಿ ನಾವೀಗ ಗಮನಿಸಿದ್ವಿ 1,38,000 ಅಂತ ಅನ್ಕೊಂಡಿದ್ವಿ. ಒಂದು 35,000 ಅಂತ ಅನ್ಕೊಂಡ್ರೆ, KTTಲಿ 1,35,000, CTTಲಿ 55,000 ಪ್ಲಸ್ ಅಭ್ಯರ್ಥಿಗಳು. ಅಂದ್ರೆ ಒಟ್ಟಾರೆಯಾಗಿ 1,90,000 ಅಭ್ಯರ್ಥಿಗಳು ಏನು ಅಪ್ಲೈ ಮಾಡಬೋಕೆ ಎಲಿಜಿಬಲ್ ಇದ್ದಾರೆ ಎನ್ನುವಂಥದ್ದು. ಹಾಗಾದ್ರೆ ಇವರೆಲ್ಲರೂ ಸ್ಪರ್ಧಾರ್ಥಿಗಳ? ಇಲ್ಲ, ಎಲ್ಲರೂ ಸ್ಪರ್ಧಾರ್ಥಿಗಳಾಗಲ್ಲ. ಯಾಕೆ ಎಲ್ಲರೂ ಸ್ಪರ್ಧಾರ್ಥಿಗಳಾಗಲ್ಲ? ಸೊ ಅದಕ್ಕೆ ಏನ್ ಕಾರಣಗಳಿದೆ? ಅವುಗಳ ಬಗ್ಗೆ ನಾನೀಗ ಚರ್ಚೆ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಯಾಕೆ ಇವರೆಲ್ಲರೂ ಸ್ಪರ್ಧಾರ್ಥಿಗಳಲ್ಲ, ಕಾರಣ ಏನು, ಇದರಲ್ಲಿ ಎಷ್ಟು ಜನ ಮೈನಸ್ ಆಗ್ತಾರೆ ಅನ್ನೋದು ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ವಯೋಮಿತಿ. ಫಾರ್ ಎಕ್ಸಾಂಪಲ್ ಈಗ ನೀವು ಅರ್ಥ ಮಾಡ್ಕೋಬಹುದು, 2015ರಲ್ಲಿ ನೇಮಕಾತಿಗಳಾಗಿರೋದ್ರಿಂದ ಈಗ 10 ವರ್ಷಗಳಾಗಿದ್ದಾವೆ. ನಿಮ್ಗೆ ಈಗ ಗೊತ್ತಿರಬಹುದು, ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ವಯೋಮಿತಿ ಸಡಿಲಿಕೆ ಮಾಡಿ 5 ವರ್ಷ ಎಲ್ರಿಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿ ಕಡಿಮೆ ನಂಬರ್ನ ಕೊಟ್ಟಿದ್ದೀನಿ. ಒಂದು 500 ಜನ ಅಥವಾ 1,000 ಜನ ಈ ವಯೋಮಿತಿ ಸಡಿಲಿಕೆಯಿಂದ ಈ ಒಂದು ಏನು TET ಬರ್ದಿರ್ತಾರೋ 1,000ರಲ್ಲಿ ತಪ್ಪಿಸ್ಕೋಬಹುದು. ಕಡಿಮೆಯಲ್ಲಿ ಕಡಿಮೆ ನಾನು ಹೇಳ್ತಾ ಇದ್ದೀನಿ 500 ಜನ ಎನ್ನುವಂಥದ್ದು. ಇನ್ನು 2015ರ ನೇಮಕಾತಿ ಏನಾಗಿದೆಯೋ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸುತ್ತೆ, ಅಲ್ಲಿ 2,500 ಜನ ಮೈನಸ್ ಆಗ್ತಾರೆ. ಇದ್ರಲ್ಲಿ ನಾನು ತಗೊಂಡಿರೋದು ಎಲ್ಲಾ ದತ್ತಾಂಶ 2014 ದತ್ತಾಂಶ ತಗೊಂಡಿರೋದ್ರಿಂದ ಆ 2,500 ಜನ ಅಲ್ಲಿ ಮೈನಸ್ ಆಗ್ತಾರೆ. ತದನಂತರ ಈಗ 2015ರಲ್ಲಿ PSTR ಆಯ್ತು. ಅದಾದ್ಮೇಲೆ ನಮಗೆ PSTR ಕಾಲ್ಫರ್ ಆಗ್ಲಿಲ್ಲ. ಸೊ ಬಹಳ ಜನ ಏನ್ ಅನ್ಕೊಳ್ತಾರೆ, ಓಕೆ PSTR ಕಾಲ್ಫರ್ ಆಗ್ತಾ ಇಲ್ಲ, ಸೊ ನಾನು ಏನಾದ್ರು ಬೇಡ್ ಮಾಡ್ಕೊಬಿಟ್ರೆ ಸೊ ನಾನು GPTಗೆ ಕ್ವಾಲಿಫೈ ಆಗ್ತೀನಿ ಅಂತ ಹೇಳಿ 2015 ನಂತರ ಸತತವಾಗಿ GPT ಕಾಲ್ಫರ್ ಆಗುತ್ತೆ. ನೀವು ಗಮನಿಸಬಹುದು, 2017, 2019ರಲ್ಲಿ GPT ಕಾಲ್ಫರ್ಸ್ ಆಗುತ್ತೆ, 2022ರಲ್ಲಿ GPT ಕಾಲ್ಫರ್ ಆಗುತ್ತೆ. ಫ್ಯಾಗ್ ಏನ್ ಮಾಡಿರ್ತಾರೆ, ಸೊ ಈ PSTR ಓದಿರೋರು GPTಯಲ್ಲೂ ಸಹ ಫಾಲೋ ಮಾಡಿರ್ತಾರೆ. ಬಿಕಾಸ್ ನನಗೆ ಗೊತ್ತಿರೋರೆ ಬಹಳಷ್ಟು ಜನ PSTRಗೆ ಪ್ರಿಪೇರ್ ಆಗ್ತಿರೋರು GPTಯಲ್ಲಿ ಏನು BEd ಮಾಡ್ಕೊಂಡು BSc BEd ಅಥವಾ BA BEd ಮಾಡ್ಕೊಂಡು GPTಗೆ ಹೋಗಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಆ ರೀತಿಯಾಗಿ ನಾವು ಗಮನಿಸ್ತಾ ಹೋದ್ರೆ ಬಹಳಷ್ಟು ಜನ, ಯಾಕಂದ್ರೆ GPTಯಲ್ಲಿ ಕಾಲ್ಫರ್ಸ್ ತುಂಬಾ ಆಯ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು 20,000 ಜನ ಅಂತ ಇಟ್ಕೊಳ್ಳೋಣ ಆವರೇಜ್ ಆಗಿ. ಸೊ ಯಾರು PSTಗೆ ಪ್ರಿಪೇರ್ ಆಗ್ತಾ ಇರೋಂಥವ್ರು 20,000 ಜನ GPTಯಲ್ಲಿ ನೇಮಕಾತಿ ಆದ್ರು ಅಂತ ಅನ್ಕೊಳ್ಳೋಣ. ಇದಿಷ್ಟೇನಾ? ಇದಾದ್ಮೇಲೆ 2015 ನಂತರ ರೆಸಿಡೆನ್ಷಿಯಲ್ ಶಾಲೆಗಳು ಅಂತಂದ್ರೆ ಯಾವುದು? ಈ ಮೊರಾರ್ಜಿ ದೇಸಾಯಿ ಶಾಲೆಗಳಾಗಿರ್ಬೋದು, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಾಗಿರ್ಬೋದು, ಅಥವಾ ಕ್ರೈಸ್ಟ್ ಶಾಲೆಗಳು ಏನಂತ ಈಗೆಲ್ಲ ಹೇಳ್ತಾ ಇದೀನಿ. ರೆಸಿಡೆನ್ಷಿಯಲ್ ಶಾಲೆಗಳು ಅಂತಂದ್ರೆ ಇಲ್ಲಿ 2019ರವರೆಗೂ ಬಹಳಷ್ಟು ನೇಮಕಾತಿಗಳಾಯ್ತು. ಯಾವ್ದಕ್ಕೆ ಸಂಬಂಧಿಸಿದಂತೆ? ಈ PSTಗೆ ಸಂಬಂಧಿಸಿದಂತೆ. ಸೊ ನಾನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿರೋರು ಒಂದು 2,000 ಜನ ಸೆಲೆಕ್ಟ್ ಆಗಿರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇದ್ದಂತದಷ್ಟು ಒಟ್ಟಾರೆಯಾಗಿ 55,000 ಜನ ಕ್ವಾಲಿಫೈ ಆಗಿದ್ರು. ಬಿಕಾಸ್ ನೀವು ರೆಸಿಡೆನ್ಷಿಯಲ್ ಶಾಲೆಗಳಿಗೆ ಟೀಚರ್ ಆಗ್ಬೇಕು ಅಂತಂದ್ರೆ CTT ಕಂಪಲ್ಸರಿ ಕ್ಲಿಯರ್ ಮಾಡಿರ್ಲೇಬೇಕು.
ಇಲ್ಲಿ ಸಿಟಿಇಟಿ ಕ್ಲಿಯರ್ ಮಾಡೋರೆ 55,000 ಜನ, ಅದ್ರಲ್ಲಿ ಒಂದು 2,000 ಜನ, ಬಿಕಾಸ್ ನಾನು ಹೇಳ್ತಿರೋಂಥದ್ದು ಅಷ್ಟು 6 ವರ್ಷಗಳಲ್ಲಿ ಒಂದು 2,000 ಜನ ಪಾಸ್ ಆಗಿದ್ರು, ಅಲ್ಲಿ 2,000 ಜನ ಮೈನಸ್ ಮಾಡಿ. ಇನ್ನೇನ್ ಮಾಡಿರ್ತಾರೆ, ಕೆಲವರೆಲ್ಲ ಅಂಕ ಹೆಚ್ಚಿಸ್ಕೊಳ್ಳೋಕೋಸ್ಕರ ಟೆಟ್ ಅನ್ನ 2-3 ಸಲ ಬರ್ದಿರ್ತಾರೆ. ಅಥವಾ ಕೆಲವೊಬ್ರೆಲ್ಲ ಏನ್ ಮಾಡಿರ್ತಾರೆ, ಆ ಮಾರ್ಕ್ಸ್ ಬಂದಿರುತ್ತೆ, ಇರ್ಲಿ ಈ ಸಲ ಎಕ್ಸಾಮ್ ಹೇಗಿರುತ್ತೆ ಅನ್ನೋದು ನೋಡೋಣ ಅನ್ನೋ ಬರೆಯೋರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಟಿಇಟಿಯನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿದೆ, ಬಟ್ ಆದ್ರೆ ನಾನು ಟಿಇಟಿಯನ್ನ 4 ಸಲ ಬರ್ದಿ. ಯಾಕೆ ಬರ್ದೆ? ಸೊ ಏನಕ್ಕೆ ಬರ್ದಿರ್ತೀವಿ ಅಂತಂದ್ರೆ, ಓಕೆ ಈ ವರ್ಷ ಪ್ರಶ್ನೆ ಪತ್ರಿಕೆ ಎಷ್ಟು ಕಷ್ಟವಾಗಿ ಬರ್ಬೋದು, ಈ ವರ್ಷ ಪ್ರಶ್ನೆ ಪತ್ರಿಕೆ ಸುಲಭವಾಗಿ ಬಂದ್ರೆ ನಮಗೂ ಅಂಕಗಳು ಹೆಚ್ಚಾಗ್ತಾವಲ್ವಾ. ಸೊ ಆ ರೀತಿ ಮೆಂಟಾಲಿಟಿ ಇರೋರು ಇರ್ತಾರೆ. So ಆ ರೀತಿ ನಾವು ತಗೊಂಡಾಗ ಸರಿಸುಮಾರಾಗಿ 30%. ಯಾಕಂದ್ರೆ ಒಂದೇ ಎಕ್ಸಾಮ್ ನಾನ್ ಕೇಳಿರುವಂತದ್ರಲ್ಲಿ ಬಹಳ ಜನ ಹೇಳ್ತಾರೆ, ಸರ್ ನಾವೀಗಾಗಲೇ 2017ರಲ್ಲಿ ಬರ್ದಿದ್ವಿ, 2019ರಲ್ಲಿ ಬರ್ದಿದ್ವಿ, ಮತ್ತೆ ಹೇಗೆ ಬರಿತಾ ಇದೀವಿ ಅಂತ. ಅಂದ್ರೆ 2-3 ಬಾರಿ ಪರೀಕ್ಷೆ ಬರ್ದಿರೋ ಇದರಲ್ಲಿ ಜಾಸ್ತಿ ಜನ ಇದ್ದಾರೆ, ಎಸ್ಪೆಷಲಿ ಪೇಪರ್ 1 ಅಲ್ಲಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸೊ ನಾನು ಒಟ್ಟಾರೆ ಅದರಲ್ಲಿ ನಾನು 30% ಮೈನಸ್ ಮಾಡ್ತೇನೆ, ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ ಅಲ್ಲಿ. ಸರ್ ನೀವು 45% ಮೈನಸ್ ಮಾಡಿ. ಬೋತ್ ನಾನು ಹೇಳ್ತಾ ಇರುವಂತದ್ದು ಸಿಟಿಇಟಿ ಕೆಟಿಇಟಿ ಎರಡಕ್ಕೂ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಇಲ್ಲಿ ಈ ಒಂದು ಮಾಹಿತಿ. ಇನ್ನ ಈಗೇನಾಯ್ತು, 2025ರಲ್ಲಿ ಈ ವರ್ಷ ಮಾತ್ರ, ಈಗ ನಮ್ಮ ಇದ್ರಲ್ಲಿ ದತ್ತಾಂಶದಲ್ಲಿ ನೋಡ್ಬೋದು 25,000 ಜನ ಪೇಪರ್ 1 ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ ಯಾರಿದ್ದಾರೆ ನೋಡಿ, ಬಡ್ತಿ ಪಡ್ಕೊಳ್ಳೋಕೋಸ್ಕರ ಬಹಳಷ್ಟು ಜನ ಪೇಪರ್ 1 ಮತ್ತೆ ಪೇಪರ್ 2 ಈ ಸಲ ಬರೆದ್ರು. ಯಾರು? ಈಗಾಗಲೇ ಶಿಕ್ಷಕರು ಆಗಿರೋರು. ಸೊ ಈಗಾಗಲೇ ಶಿಕ್ಷಕರಾಗಿರೋರು ನಾನಲ್ಲಿ ಎಷ್ಟು ಮಾಹಿತಿ ತಗೊಂಡಿದ್ದೀನಿ, ಕೇವಲ 5,000 ದತ್ತಾಂಶವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. 5,000 ಜನ ಅಷ್ಟೇ ಬರ್ದಿಲ್ಲ, ಬಹಳಷ್ಟು ಟೀಚರ್ಸ್ ಈ ಸಲ ಟಿಇಟಿಯನ್ನ ಬರೆದ್ರು. ನಾನು ಜಸ್ಟ್ ಪಾಸ್ ಆಗಿರೋದ್ರಿಂದ 5,000 ಜನ ತಗೊಂಡಿದ್ದೀನಿ ಅಷ್ಟೇ ಇರೋದು. ಇನ್ನ ಇದಿಷ್ಟು ಆದ್ಮೇಲೆ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿರೋರು, ಫಾರ್ ಎಕ್ಸಾಂಪಲ್ ಈಗ 2015 ಮೇಲೆ ಕಾಲ್ಪರೆ ಆಗಿಲ್ಲ PhD ಅನ್ನೋಂಥವ್ರು. ಸೊ ಬಹಳಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ, ಬಹಳಷ್ಟು ಜನ ಏನ್ ಮಾಡಿರ್ತಾರೆ, ಆ ಟೀಚರ್ ಕೋರ್ಸೇ ಬೇಡ ಅಂತೇಳಿ ಅದನ್ನ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಜಾಬ್ಸ್ಗೆ ಹೋಗಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಅವರನ್ನ ಒಂದು 10,000 ಜನ ಮೀನ್ಸ್ ಬೋತ್ ನಾನು ಸಿಟಿಇಟಿ ಮತ್ತೆ ಕೆಟಿಇಟಿ ಪಾಸ್ ಮಾಡ್ಕೊಂಡ್ರನ್ನ ಹೇಳ್ತಾ ಇದ್ದೀನಿ. ಹಂಗಂತೇಳಿ ಇವ್ರು ಅಪ್ಲೈ ಮಾಡೋದಿಲ್ವ ಅಂತಂದ್ರೆ, ಅಪ್ಲೈ ಮಾಡ್ತಾರೆ, ಅವ್ರು ಎಲ್ಲಿ ಆಡ್ ಆಗ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಒಂದ್ ಸ್ವಲ್ಪ ರಫ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೊಂದು 10,000, ಸೊ 10,000 ಒಂದು 5, 15,000, 15,000 45,000 ಒಂದು 60,000, 60, 20, 80,000, 82, 84 ಮತ್ತೆ ಇಲ್ಲ 500 ಇದೆ 85,000 ಅಂತಂದ್ರೆ ಒಟ್ಟಾರೆಯಾಗಿ 85,000 ಸ್ಪರ್ಧಾರ್ಥಿಗಳಲ್ಲಿ ಮೈನಸ್ ಆಗ್ತಾರೆ. ಎಷ್ಟು? ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇನ್ನ ಜಾಸ್ತಿನೂ ಮೈನಸ್ ಆಗ್ಬೋದು, ಇನ್ ಸ್ವಲ್ಪ ಕಡಿಮೆ ಮೈನಸ್ ಆಗ್ಬೋದು. ಹೆಚ್ಚು ಕಡಿಮೆ ಒಂದು 10,000 ವೇರಿಯೇಷನ್ ಇರ್ಬೋದು, ಆದ್ರೆ ನಿಮಗೆ ಹೆಚ್ಚಿನ ವೇರಿಯೇಷನ್ ಸಾಧ್ಯ ಇಲ್ಲ. ಸರ್ ಒಟ್ಟಾರೆಯಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 1,90,000 ಅಭ್ಯರ್ಥಿಗಳು ಅದಕ್ಕೆ ಅರ್ಹರಿದ್ದಾರೆ ಅಂತಂದ್ರೆ ಅಲ್ಲಿ ಈಗಾಗಲೇ 85,000 ಸ್ಪರ್ಧಾರ್ಥಿಗಳು ಮೈನಸ್ ಆದ್ರೆ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೀಗ 1,00,000 ಸ್ಪರ್ಧಾರ್ಥಿಗಳು ನಿಮ್ಗೀಗ ಪೈಪೋಟಿ ಇರಬಹುದು. ಎಷ್ಟು ಹುದ್ದೆಗೆ? ಫಾರ್ ಎಕ್ಸಾಂಪಲ್ ಈಗ ನಾನೇ ಹೇಳ್ತಾ ಇದ್ದೀನಿ, ನಮ್ಮ PhD ಈ ಸಲ ಪೋಸ್ಟ್ ಜಾಸ್ತಿ ಇದಾವೆ. ಸೊ ಈಗಾಗಲೇ HK ಮತ್ತೆ ನಾನ್ HK ಸಂಬಂಧಿಸಿದ ಆಲ್ಮೋಸ್ಟ್ ನನ್ನ ಗಮನಕ್ಕೆ ಬಂದಂತೆ ಸುಮಾರಾಗಿ 7,000 ರಿಂದ 8,000 ಹುದ್ದೆಗಳಿದಾವೆ. ಈಗ ಏನ್ ಮಾಡ್ತಿದ್ದಾರೆ, ಈಗ ಮತ್ತೆ ಏನ್ ಮಾಡ್ತಿದ್ದಾರೆ, ಈಗ ಒಂದು ಬಜೆಟ್ ನಲ್ಲಿ ಹುದ್ದೆಗಳ ಪ್ರಮಾಣ ಜಾಸ್ತಿ ಆಯ್ತು. ಹುದ್ದೆಗಳ ಪ್ರಮಾಣ ಜಾಸ್ತಿ ಆದಾಗ ನಾನೀಗ ಒಂದು ಕನಿಷ್ಠ ಪಕ್ಷ 10,000 ಹುದ್ದೆಗಳು ಅಂತ ತಗೊಳ್ತಾ ಇದ್ದೀನಿ. ನೀವು 10,000 ಹುದ್ದೆ ಬೇಡ, ನೀವು 5,000 ಹುದ್ದೆ ಅಂತಾನೆ ತಗೊಳ್ಳಿ. 10,000 ಹುದ್ದೆ PhD ಕಾಲ್ಫರ್ಮ್ ಆದ್ರೂ ನಮ್ಮ ಸಂಪೂರ್ಣ ಕರ್ನಾಟಕದಲ್ಲಿ ನಿಮ್ಗೆ ಎಷ್ಟು ಪೈಪೋಟಿ ಇರುತ್ತೆ? ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಆವಾಗ ಒಂದು ಹುದ್ದೆಗೆ 10 ಜನ ಫೈಟ್ ಮಾಡ್ತೀರಾ ಅಷ್ಟೇ. ಸರ್ ಜಾಸ್ತಿ ಆಯ್ತಲ್ವಾ ಅಂತಂದ್ರೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಕೆಳಭಾಗದಲ್ಲಿದೆ. ಇಲ್ಲ ಸರ್ ಈಗ 7,000 ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ನಿಮಗೆ ಕನಿಷ್ಠ ಪಕ್ಷ ಒಂದು ಹುದ್ದೆಗೆ 13 ಜನ ಫೈಟ್ ಇರ್ತಾರೆ ಅಷ್ಟೇ. ಓಕೆನಾ? ಆದ್ರೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಇನ್ನೊಂದು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್, ನಿಮ್ಗೆ ಇದು ಮೋಟಿವೇಟ್ ಆಗುತ್ತೆ ನಾನು ಹೇಳ್ತೀನಿ. ಈಗ 2023 ಒಂದು RRB ಎಕ್ಸಾಮ್ ಕರೆದಿದ್ರು. ಎಷ್ಟು ಹುದ್ದೆ ಇತ್ತು ಅದರಲ್ಲಿ? 35,000 ಹುದ್ದೆಗಳಿತ್ತು. ಅಪ್ಲೈ ಮಾಡಿದವರು ಎಷ್ಟು? 1,10,00,000 ಜನ. ಅಂತಂದ್ರೆ ಒಂದು ಹುದ್ದೆಗೆ 3,085 ಜನ ಪ್ರಯತ್ನ ಪಟ್ರು ಅಲ್ಲಿ, ಅಂದ್ರೆ ಟ್ರೈ ಮಾಡ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಹುದ್ದೆಗೆ 3,000 ಜನ ಕಾಂಪೀಟ್ ಮಾಡೋದು ಬೆಸ್ಟಾ, ಒಂದು ಹುದ್ದೆಗೆ 13 ಜನ ಕಾಂಪೀಟ್ ಮಾಡೋದು ಬೆಸ್ಟಾ? ಈಗ 13 ಜನ ಇಲ್ಲಿ ಏನ್ ಕಾಂಪೀಟ್ ಮಾಡ್ತಾರೋ 13 ಜನ ಫುಲ್ ಪ್ರಿಪೇರ್ ಆಗಿರೋದಿಲ್ಲ. 13 ಜನ ಏನ್ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ, ಈಗಾಗಲೇ ಜಾಬ್ ಅಲ್ಲಿ ಇರ್ತಾರೆ, ಜಾಬ್ ಅಲ್ಲಿ ಇದ್ದು ನಮ್ಮ ಒಂದು ಪ್ಲೇಸ್ ಅನ್ನ ಚೇಂಜ್ ಮಾಡ್ಕೋಬೇಕು, ಅವಾಗ ಆತರ ಜಾಬ್ ಅಲ್ಲಿ ಬರೆಯೋರು ಇರ್ತಾರೆ. ಕೆಲವ್ರು ಏನ್ ಮಾಡಿರ್ತಾರೆ, ಹೇಗಿದ್ರು ನಾನೀಗ GPT PhD HST ಎಲ್ಲಕ್ಕೂ ಕ್ವಾಲಿಫೈ ಇದ್ದೀನಿ, ಎಲ್ಲೋ ಬರೆಯೋಣ, ಎಲ್ಲ ಎಕ್ಸಾಮ್ಸ್ ಬರೆಯೋಣ ಅಂತಂದು ಇರ್ತಾರೆ. ಅಂದ್ರೆ ಅದರಲ್ಲಿ ಪರೀಕ್ಷೆ ಸುಮ್ನೆ ಬರೆಯೋರು ಇರ್ತಾರೆ, ಸುಮ್ನೆ ಅರ್ಜಿ ಸಲ್ಲಿಸೋರು ಇರ್ತಾರೆ. ನಿಮ್ಗೆ ಎಕ್ಸಾಮ್ಗೆ 100% ಇದುವರೆಗೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ್ರೂ ಅಪ್ಲೈ ಮಾಡಿದವರು ಎಲ್ಲರೂ 100% ಬಂದು ಎಕ್ಸಾಮ್ ಯಾರು ಬರೆಯೋದಿಲ್ಲ. ಒಂದು 10% ಆದ್ರೂ ಅಬ್ಸೆಂಟ್ಸ್ ಇರ್ತಾರೆ. ಅಬ್ಸೆಂಟ್ ಇದ್ರೂನು ಅದಾದ್ಮೇಲೆ ಅದ್ರಲ್ಲಿ ತಯಾರಿಯಾಗಿರೋರು ಎಷ್ಟು ಜನ? ಈಗ ನೀವು ಬಹಳಷ್ಟು ಜನ ತಯಾರಾಗ್ತಾ ಇದ್ದೀರಾ, ತಯಾರಾಗದೆ ಇರೋರು ಎಷ್ಟು ಜನ ಇರ್ತಾರೆ?
ಸೊ ಇದನ್ನೆಲ್ಲ ನಾನು ಏನು ಗಣನೆಗೆ ತಗೊಂಡಾಗ ಒನ್ ಲಾಸ್ಟ್ ಚಾನ್ಸ್ ಫಾರ್ ಪಿ ಎಸ್ ಟಿ ಆರ್ ಅಂತಂದ್ರೆ ಇದು ನಿಮ್ಮ ಒಂದು ಕೊನೆಯ ಚಾನ್ಸ್ ಆಗಿರುತ್ತೆ ಪಿ ಎಸ್ ಟಿ ಆರ್ ಅವ್ರಿಗೆ. ಇದು ನನ್ನ ಓನ್ ಅಭಿಪ್ರಾಯ. ಯಾಕಂತಂದ್ರೆ ನೀವು ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೂನು ಒಂದು ನಮ್ಮ ಕರ್ನಾಟಕದಲ್ಲಿ ನಡೆತಿರುವಂತ ಎಕ್ಸಾಮ್ಗೆ ಎಷ್ಟು ಇಲ್ಲಿ ವ್ಯತ್ಯಾಸ ಇದೆ ಎನ್ನುವಂಥದ್ದು. ಜೊತೆಗೆ ನಿಮಗೆ ಇಲ್ಲಿ ಏನೊಂದು ಪಾಸಿಟಿವ್ ಅಂತಂದ್ರೆ ಟೆಟ್ ಪೇಪರ್ ಒಂದು ಪಾಸ್ ಆಗಿರೋರು ಮಾತ್ರ ಪಿ ಎಸ್ ಟಿ ಆರ್ ಬರೀಬಹುದು, ಅದಲ್ವಾ? ಸೊ ಫಸ್ಟ್ ಟೈಮ್ ಎಲ್ಲ ಏನ್ ಮಾಡ್ತಾ ಇದ್ರು, ಪೇಪರ್ 2 ಬರ್ದಿರೋರ್ಗು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬಿ ಎಡ್ ಮಾಡ್ಕೊಂಡಿರೋರ್ಗು ಅವಕಾಶ ಕೊಡ್ತಾ ಇದ್ರು ಪಿ ಎಸ್ ಟಿ ಆರ್ಗೆ. ಬಟ್ ಈಗ ಆ ರೀತಿ ಇಲ್ಲ. ಪಿ ಎಸ್ ಟಿ ಆರ್ಗೆ ಕೇವಲ ಡಿ ಎಡ್ ಮಾಡಿರ್ಲೇಬೇಕು ಎನ್ನುವಂತ ಒಂದು ನಿಯಮ ಇದೆ. ಸೊ ಅವಾಗ ನಿಮ್ಗೆ ಆಟೋಮೆಟಿಕಲಿ ಈಗ ಯಾರು ಜಿ ಪಿ ಟಿ ಎಲ್ಲ ಓದಿರ್ತಾರೆ, ಯಾರು ಬಿ ಎಡ್ ಮಾಡ್ಕೊಂಡು ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿರ್ತಾರೆ, ಅವ್ರು ಬಂದು ಪೇಪರ್ 1 ಕ್ಲಿಯರ್ ಮಾಡಿರ್ತಾರೆ, ಅವ್ರಿಗೆ ಯಾರಿಗೂ ಈಗ ಏನೋ ಬರೆಯಂತ ಅವಕಾಶ ಇರೋದಿಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ನಾನೇ ಕೊಡ್ತೀನಿ, ನನ್ನದನ್ನೇ ತಗೊಡ್ತೀನಿ. ಸೊ ನನ್ನದು ನೋಡಿ, ನಾನೀಗ ಪೇಪರ್ 1 ಕ್ವಾಲಿಫೈಡ್. ನಂದು ಎಷ್ಟು ಮಾರ್ಕ್ಸ್ ಇದೆ? ನಂದು 120+ ಮಾರ್ಕ್ಸ್ ಇದೆ ಯಾವ್ದು ಪೇಪರ್ 1 ಅಲ್ಲಿ. ಬಟ್ ನಾನು ಅದನ್ನ ಬರೆಯೋದಕ್ಕೆ ನಾನು ಎಲಿಜಿಬಲ್ ಇಲ್ಲ. ಯಾಕೆ ಎಲಿಜಿಬಲ್ ಇಲ್ಲ? ಸೊ ನಂದಾಗಿರುವಂತದ್ದು ಬಿ ಎಡ್. ಸೊ ನಂದು MSc ಬಿ ಎಡ್ ಆಗಿರೋದ್ರಿಂದ ಸೊ ನಾನು ಜಿ ಪಿ ಟಿಗೆ ಮತ್ತೆ ಎಚ್ ಎಸ್ ಟಿ ಗೆ ಎಲಿಜಿಬಲ್ ಇರ್ತೀನಿ. ಬಟ್ ಅವ್ರೆ ಪಿ ಎಸ್ ಟಿ ಎಲಿಜಿಬಲ್ ಇಲ್ಲ. ಆದ್ರೂ ನಂದ್ರಲ್ಲಿ ಮಾರ್ಕ್ಸ್ ಜಾಸ್ತಿ ಇದೆ. ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ಈ ಮಾಹಿತಿ ನಾನು ಅಲ್ಲಿ ಬಿಟ್ಟೆ. ಯಾಕಂದ್ರೆ ಈ ತರನು ಮೈನಸ್ ಆಗುವಂತ ಪರ್ಸನ್ಸ್ ಜಾಸ್ತಿ ಇರ್ತಾರೆ. ನಾವು ಈಗ ಎಲಿಜಿಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಸೊ ಯಾರೆಲ್ಲ ಈಗ ಡಿ ಎಡ್ ಮಾಡಿದೀರಾ, ಈಗೆಲ್ಲ ಯಾರೆಲ್ಲ ಪ್ರಯತ್ನ ಪಡ್ತಾ ಇದೀರಾ, ಸೊ ನೀವು ನಿಮ್ಮ ಒಂದು ಉದ್ದೇಶವನ್ನ ಬಿಡಬೇಡಿ. ಅಂದ್ರೆ ನಿಮ್ಮ ಉದ್ದೇಶವನ್ನ ಬಿಡಬೇಡಿ ಅಂತಂದ್ರೆ ಓದೋದನ್ನ ಕೈ ಬಿಡಬೇಡಿ. ಇನ್ನೇನ್ ನಿಮ್ಗೆ ಏನೊಂದು 3-4 ತಿಂಗಳಲ್ಲಿ ಎಕ್ಸಾಮೇ ಬರ್ದಿರ್ತೀರ. ಯಾಕಂದ್ರೆ ಒಳ ಮೀಸಲಾತಿ ಅನ್ನೋಂಥದ್ದು ಮುಗ್ದಿರೋದ್ರಿಂದ ನಿಮ್ಗೆ 100% ಸೊ ಆ ಹುದ್ದೆಗಳೇನಂತದ್ದು ಸಿಕ್ಕೇ ಸಿಗುತ್ತೆ. ನಾನೀಗ ಹೇಳಿದಂಥದ್ದು ಕಂಪ್ಲೀಟ್ಲಿ ದತ್ತಾಂಶ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸರ್ ಇಲ್ಲ ಈ ದತ್ತಾಂಶ ಮಿಸ್ ಆಗಿದೆ ಅನ್ನೋಂಥವ್ರು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಬಹುದು. ಬಿ ಆನರ್ ಆಗಿರಿ. ಸೊ ಮೆಸೇಜ್ ಮಾಡ್ಬೇಕಾದ್ರೆ ಸೊ ನೀವು, ಯಾಕಂದ್ರೆ ನಾನು ಇಲ್ಲಿ ಮಾಹಿತಿಯನ್ನು ಸಂಗ್ರಹಣ ಮಾಡಿರುವಂತದ್ದು ಎಲ್ಲಾ ವರ್ಷಗಳದ್ದು. ಯಾಕಂದ್ರೆ ನಿಮ್ಗೆ ಎಷ್ಟು ಅರ್ಹತೆ ಇದೆ, ಎಷ್ಟು ಪೈಪೋಟಿ ಇದೆ, ಇದೊಂಥರ ನಿಮ್ಗೆ ಮೋಟಿವೇಟ್ ಆಗುತ್ತೆ. 1 ಪರ್ಸನ್ ಈಗ 10 ಮೆಂಬರ್ಸ್ ಜೊತೆ ಕಾಂಪೀಟ್ ಮಾಡುವಂಥದ್ದು ತುಂಬಾ ಈಸಿ. ಅದೇ ನಾನು ಅವಾಗಲೇ ಹೇಳಿದೆ, 1 ಪರ್ಸನ್ 3000 ಮೆಂಬರ್ ಜೊತೆ ಕಾಂಪೀಟ್ ಮಾಡೋದಾಗಿರುತ್ತೆ, 10 ಮೆಂಬರ್ಸ್ ಜೊತೆ ಕಾಂಪೀಟ್ ಮಾಡೋದಾಗಿರುತ್ತೆ. ಬಟ್ ನಿಮ್ಗೆ ಎಚ್ ಎಸ್ ಟಿ ಆರ್ ತಗೊಂಡ್ರೆ ಎಚ್ ಎಸ್ ಟಿ ಆರ್ ಆ ರೀತಿಯಾಗಿರೋದಿಲ್ಲ. ಎಚ್ ಎಸ್ ಟಿ ಆರ್ಗೆ ಫುಲ್ ಪೈಪೋಟಿ ತುಂಬಾ ಇರುತ್ತೆ. ಯಾರೇ ಡಿಗ್ರಿ ಮಾಡ್ಕೊಂಡು ಯಾರೇ ಬಿ ಎಡ್ ಮಾಡ್ಕೊಂಡಿದ್ರು ಎಲ್ಲರೂ ಅಪ್ಲೈ ಮಾಡ್ಬೋದು. ಸೊ ಕರ್ನಾಟಕದಲ್ಲಿ ಆ ರೀತಿಯಾಗಿರುವಂತವ್ರು ಸುಮಾರು 10 ಲಕ್ಷ ಜನ ಇದ್ದಾರೆ. 10 ಲಕ್ಷನ ಫೈಟ್ ಮಾಡ್ತಾರೆ. ಇಲ್ಲಿ ಆ ರೀತಿಯಾಗಿ ಆಗೋದಿಲ್ಲ ಪಿ ಎಸ್ ಟಿ ಆರ್ ಅಲ್ಲಿ. ಅಂದ್ರೆ ಇದು ನಿಮ್ಗೊಂಥರ ಬೆಸ್ಟ್ ಆಪರ್ಚುನಿಟಿ. ಸೊ ಅದರಿಂದ ಸೊ ಈ ಬಾರಿ ಎಷ್ಟು ಪೈಪೋಟಿ ಇರ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ನಿಮ್ಗೆ ಕೊಟ್ಟೆ. ಜಸ್ಟ್ ನಿಮ್ಗೆ 1:10 ರೇಷಿಯೋದಲ್ಲಿ ಇರಬಹುದು. ಅದರಿಂದ ಪೋಸ್ಟರ್ಸ್ ಕಡಿಮೆ ಆದ್ರೆ 1:20 ಆಗ್ಲಿ ಬಿಡಿ, 1:50 ಆಗ್ಲಿ, ಸೊ ಏನು ತೊಂದರೆ ಇಲ್ಲ. ಯಾಕಂದ್ರೆ ನೀವು ಓದ್ತಾ ಇರುವಂತದ್ದೇ ಬೇರೆ, ನಿಮ್ಮ ಏನು ಆಪೋಸಿಟ್ ಅಲ್ಲಿರುವಂತವ್ರು ಕಾಂಪೀಟ್ ಮಾಡ್ತಾರಂತದ್ದೇ ಬೇರೆ. ನಾನು ಇಷ್ಟು ಮಾಹಿತಿನ ಸಂಗ್ರಹ ಮಾಡಿರುವಂತದ್ದು KTET, CTET ಮತ್ತೆ ಈಗಾಗಲೇ ಈ ಹಿಂದೆ ಆಗಿರುವಂತಹ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಯನ್ನ ಸಂಗ್ರಹಿಸಿ ಈ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸ್ನೇಹಿತರೆ, ಇದು ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ. ಜಸ್ಟ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಒಂದು ಮೋಟಿವೇಟ್ ತರ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಸೊ ನೀವು ಕಮೆಂಟ್ ಸೆಕ್ಷನ್ ರೈಟ್ ಸೈಡ್ ಮೂವ್ ಮಾಡಿದ್ರೆ ಐಪ್ ಅಂತ ಇರುತ್ತೆ. ಸೊ ಐಪ್ ಮಾಡಿದ್ರೆ ಸೊ ನಮ್ಮ ವಿಡಿಯೋ ಬಹಳಷ್ಟು ಜನರಿಗೂ ಶೇರ್ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟೇ ನೀವು ಮಾಡ್ಬೇಕಂತ ಸಹಾಯ. ಸೊ ಇನ್ನ ಮುಂದಿನ ವಿಡಿಯೋಗಳಲ್ಲಿ ಸೊ ಪಿ ಎಸ್ ಟಿ ಆರ್ಗೆ ಹೇಗೆಲ್ಲ ಓದ್ಬೇಕು, ಹೇಗೆ ತಯಾರಿ ಆಗ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.